ಕೇಂದ್ರವನ್ನ ಮಣಿಸಿದ ಬೆನ್ನಲ್ಲೇ ಕಾಕ್ರೋಚ್ ರಣಕಹಳೆ. ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಗೆ ಈಗ ಸಿಜೆಪಿ ರೆಡಿ ಆಗ್ತಾ ಇರುವಂತದ್ದು. ಕೇಂದ್ರವನ್ನ ಮಣಿಸಿದ ಬೆನ್ನಲ್ಲೇ ಕಾಕ್ರೋಚ್ ರಣಕಹಳೆ. ಕೇಂದ್ರವನ್ನ ಮಣಿಸಿದ ಬೆನ್ನಲ್ಲೇ ಕಾಕ್ರೋಚ್ ರಣಕಹಳೆಯನ್ನ ಊದುತ್ತಾ ಇರುವಂತದ್ದು. ದೇಶದಲ್ಲಿರುವಂತಹ 800 ಪಕ್ಷಗಳಿಗೂ ನಡುಕ ಹುಟ್ಟಿಸಿದ ಜಿರಳೆಗಳು. ಕಾಕ್ರೋಚ್ ಟಾರ್ಗೆಟ್ಗೆ ಕಾಂಗ್ರೆಸ್ ಬಿಜೆಪಿ ಶೇಖ್ ಬಾಬಾ ಶೇಖ್ ಅಂತ ಇರುವಂತದ್ದು. ಸಿಜೆಪಿ ನಂಬಿ ಹೋರಾಟಕ್ಕಿಳಿದಿದ್ದ ಕೈಪಾಳೆಗೂ ಈಗ ಢವಢವ ಅಂತ ಇದೆ. ಏನಿದು ಹಾಗಿದ್ರೆ ಸಿಜೆಪಿಯ ಹೊಸ ಗುರಿ, ಹೊಸ ಹೋರಾಟ ಅನ್ನುವಂತಹ ಪ್ರಶ್ನೆ ಏನೋ ಗಮನಿಸ್ತಾ ಇರುವಂತೆ ಈಗ ಕೇಂದ್ರವನ್ನ ಮಣಿಸಿದ ಬೆನ್ನಲ್ಲೇ ಈಗ ಕಾಕ್ರೋಚ್ ರಣಕಹಳೆ ಊದುತ್ತಾ ಇರುವಂತದ್ದು. ಕೇಂದ್ರವನ್ನ ಮಣಿಸಿದ ಬೆನ್ನಲ್ಲೇ ಕಾಕ್ರೋಚ್ ರಣಕಹಳೆಗೆ ಮುಂದಾಗಿರುವಂತದ್ದು. ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ದೇಶದಲ್ಲಿರುವಂತಹ 800 ಪಕ್ಷಗಳಿಗೂ ನಡುಕ ಹುಟ್ಟಿಸ್ತಾ ಇರುವಂತದ್ದು ಕಾಕ್ರೋಚ್ ಈ ಒಂದು ಟಾರ್ಗೆಟ್ಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಶೇಕ್ ಆಗ್ತಾ ಇದೆ. ನಾಟ್ ಓನ್ಲಿ ಕಾಂಗ್ರೆಸ್ ಅಥವಾ ನಾಟ್ ಓನ್ಲಿ ಬಿಜೆಪಿ, ಎಲ್ಲ 800 ಪಕ್ಷಗಳು, ದೇಶದಲ್ಲಿರುವಂತಹ 800 ಪಕ್ಷಗಳು ಈಗ ಡವಡವ ಅಂತ ಇರುವಂಥದ್ದು, ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರವನ್ನೇ ಮಣಿಸಿರುವಂಥದ್ದು ಜಿರ್ಲೆ ಕಾಕ್ರೋಚ್ಗಳು. ಈ ಒಂದು ರಣಕಹಳೆಯ ನಂತರ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಈಗ ರೆಡಿ ಆಗ್ತಾ ಇರುವಂಥದ್ದು ಸಿಜೆಪಿ. ಇದೀಗ ದೇಶದಲ್ಲಿರುವಂತಹ 800 ಪಕ್ಷಗಳಿಗೂ ನಡುಕವನ್ನ ಹುಟ್ಟಿಸಿರುವಂಥದ್ದು. ಇನ್ನು ಕಾಕ್ರೋಚ್ಗಳ ಟಾರ್ಗೆಟ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಈಗ ಶೇಕ್ ಆಗ್ತಾ ಇರುವಂಥದ್ದು. ಸಿಜೆಪಿಯನ್ನ ನಂಬಿ ಹೋರಾಟಕ್ಕಿಳಿದಿದ್ದಂತಹ ಕೈಪಾಳೆಯಕ್ಕೂ ಕೂಡ ಢವಢವ ಅಂತ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು. ನಾಳೆ ದಿನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುವ ಬಗ್ಗೆ ಸಿಜೆಪಿ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕೊನೆಗೂ ಅನುಮಾನಗಳಿಗೆ ತೆರೆ ಎಳೆದ ಕಾಕ್ರೋಚ್ ಪಾರ್ಟಿ. ರಾಜಕೀಯ ಎಂಟ್ರಿ ಬಗ್ಗೆ ಸಿಜೆಪಿಯಿಂದ ಮಹತ್ವದ ಸುಳಿವು. ನೀವು ರಾಜಕೀಯಕ್ಕೆ ಪ್ರವೇಶ ಮಾಡ್ತೀರಾ ಅಂತ ಸಿಜೆಪಿಗೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಇಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಅಂತ ಹೇಳಿದೆ ಕಾಕ್ರೋಚ್ ಪಾರ್ಟಿ. ಸಂಪೂರ್ಣವಾಗಿ ತಳ್ಳಿ ಹಾಕಲು ಕೂಡ ಸಾಧ್ಯ ಇಲ್ಲ ಅಂತ ಹೇಳಿರುವಂತದ್ದು ಸಿಜೆಪಿ. ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಬಲವಾದ ಸುಳಿವು ನೀಡಿದ ಸೌರವ್ ದಾಸ್. ಭಾರತದಲ್ಲಿ ನೀವು ಯಾವುದಕ್ಕೂ ಇಲ್ಲ ಅಂತ ಹೇಳಬಾರದು. ಯಾವ ಪಕ್ಷಗಳು ಕೂಡ ಯುವಕರ ಆಕಾಂಕ್ಷೆಗಳು ಈಡೇರಿಸ್ತಾ ಇಲ್ಲ. ತಗೊಳ್ರಿ ಕಾಂಗ್ರೆಸ್ ಪಾರ್ಟಿ. ಈ ಚಳವಳಿ ತಳಮಟ್ಟಕ್ಕೆ ಕೊಂಡೊಯ್ಯಲು ಬಯಸ್ತೀವಿ ಅಂತ ಹೇಳಿದ್ದಾರೆ. ರಾಜಕೀಯ ಸಿಜೆಪಿ ಗುಂಪಿನ ತಕ್ಷಣದ ಗುರಿಯಲ್ಲ ಅಂತ ಕೂಡ ಅವರು ಹೇಳಿರುವಂತದ್ದು ಸೌರವ್ ದಾಸ್. ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುವ ಬಗ್ಗೆ ಸಿಜೆಪಿ ಬಿಗ್ ಅಪ್ಡೇಟ್ ಅನ್ನ ನೀಡಿರುವಂತದ್ದು. ಕೊನೆಗೂ ಕೂಡ ಅನುಮಾನಗಳಿಗೆ ತೆರೆ ಎಳೆದ ಕಾಕ್ರೋಚ್ ಪಾರ್ಟಿ. ರಾಜಕೀಯ ಎಂಟ್ರಿ ಬಗ್ಗೆ ಸಿಜೆಪಿಯಿಂದ ಮಹತ್ವದ ಸುಳಿವು ಈಗ ಸಿಕ್ಕಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಸಂಜಯ್. ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸ್ತಾ ಇರುವಂತದ್ದು ಸಿಜೆಪಿ. ಈ ಒಂದು ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ? ಖಂಡಿತ ಗಂಗಾ, ಏನು ಸಿಜೆಪಿಗೆ ಯಾವುದೇ ಸೈದ್ಧಾಂತಿಕ ಪ್ರಣಾಳಿಕೆ ಇರಲಿಲ್ಲ. ಸಿಜೆಪಿ ಯಾವುದೇ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿರಲಿಲ್ಲ. ಅದೊಂದು ಮುಕ್ತವಾದ ವೇದಿಕೆಯಾಗಿತ್ತು. ಹೀಗಾಗಿ ದೇಶಾದ್ಯಂತ ಎಲ್ಲ ಯುವಕರು ಕೂಡ ತುಂಬ ಉತ್ಸಾಹದಿಂದ ಸಿಜೆಪಿ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದರ ಪರಿಣಾಮವಾಗಿ ಏನು ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ತುಂಬ ದೊಡ್ಡ ಪ್ರಮಾಣದ ಹೋರಾಟವನ್ನು ನಡೆಸಿ ಮೊದಲ ಆಂದೋಲನದಲ್ಲೇ ಒಂದು ಯಶಸ್ಸನ್ನು ಕಂಡಿದ್ದಾರೆ. ಈ ಒಂದು ಯಶಸ್ಸನ್ನೇ ದೊಡ್ಡ ಚಳವಳಿಯಾಗಿ ರೂಪಿಸಿಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ ಈ ಕ್ಷಣಕ್ಕೆ ಸಂಚಲನವನ್ನು ಮೂಡಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಒಂದು ಹೋರಾಟದಿಂದಲೇ ಅವರ ಮುಂದಿನ ರಾಜಕೀಯ ಭವಿಷ್ಯ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ರಾಜಕೀಯಕ್ಕೆ ಬಂದ ಮೇಲೆ ಕೆಲವೊಂದು ಸೈದ್ಧಾಂತಿಕ ಪ್ರಣಾಳಿಕೆಗಳನ್ನು ಹೊಂದಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಅಸಮಾಧಾನ ಆಗ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಬೀರ್ಬೋದು.
ಹೀಗಾಗಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ CJP ಅವರು ಹೇಳಿರುವಂಥದ್ದು. ತಕ್ಷಣದ ಗುರಿಯಲ್ಲ ನಮಗೆ, ಅಂದರೆ ಈ ತಕ್ಷಣವೇ ಭಾರತೀಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಗುರಿ ನಮ್ಮಲ್ಲಿಲ್ಲ. ಈ ಒಂದು ಹೋರಾಟವನ್ನು ನಾವು ತಳಮಟ್ಟದವರೆಗೆ ತೆಗೆದುಕೊಂಡು ಹೋಗಿ ನಮ್ಮ ಒಂದು ಉದ್ದೇಶವನ್ನು ಬಲಗೊಳಿಸ್ತೀವಿ. ಅಂದರೆ ದೇಶದಲ್ಲಿರುವಂಥ ಸುಮಾರು ಒಂದು 800ಕ್ಕೂ ಹೆಚ್ಚು ಪಕ್ಷಗಳಿವೆ. ಅವು ಯಾವ ಪಕ್ಷಗಳು ಕೂಡ ಯುವಕರ ಆಕಾಂಕ್ಷೆಯನ್ನು ಈಡೇರಿಸ್ತಾ ಇಲ್ಲ. ಮೊದಲಿಗೆ ನಾವು ಯುವಕರ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಸರ್ಕಾರಗಳಿವೆಯೋ ಇಲ್ವೋ ಅದನ್ನೆಲ್ಲ ಪತ್ತೆ ಮಾಡಿ ತದನಂತರ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡುವ ಬಗ್ಗೆ ಯೋಚನೆಯನ್ನು ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಮೊದಲಿಗೆ ಇಲ್ಲಿ ಏನು CJP ರಾಜಕೀಯಕ್ಕೆ ಎಂಟ್ರಿ ಕೊಡಲ್ವಾ ಅನ್ನೋ ಸಾಕಷ್ಟು ಗೊಂದಲಗಳಿದ್ವು. ಆದರೆ ಇವತ್ತು ನೀಡಿರ್ತಕ್ಕಂಥ ಹೇಳಿಕೆ ಅಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ನಾಳೆ ಎಂಟ್ರಿ ಕೊಡ್ಬೋದು ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, CJPಯ ಹೋರಾಟದಿಂದ ಎಚ್ಚೆತ್ತುಕೊಂಡಿವೆ. ಅಂದರೆ ತಮ್ಮ ನಾಯಕರಿಗೆ ಈಗಾಗಲೇ ಅವರು ಒಂದು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು, ಎಲ್ಲ ನಾಯಕರು ಕೂಡ ದೇಶದ ಯುವಜನತೆಯನ್ನು ರೀಚ್ ಆಗಬೇಕು ಸೋಷಿಯಲ್ ಮೀಡಿಯಾ ಮೂಲಕ, ಆ ಮೂಲಕ ಯುವಜನತೆಯನ್ನು ತಮ್ಮತ್ತ ಸೆಳ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ. ಅಂದರೆ ಈ ಎಲ್ಲ ಪಕ್ಷಗಳು ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು, ಯುವಕರನ್ನು ಕೇಂದ್ರೀಕರಿಸಿಕೊಂಡು ಕೆಲವೊಂದು ಯೋಜನೆಗಳನ್ನು ಅಥವಾ ಅವರನ್ನು ಆಕರ್ಷಿಸುವಂಥ ನೀತಿಗಳನ್ನು ತರಬಹುದು. ಆದರೆ ಈಗ CJP ರಾಜಕೀಯಕ್ಕೆ ಬರೋದರಿಂದ ಎಲ್ಲ ಯುವಕರು ಕೂಡ CJPಗೆ ಹೋದರೆ ಖಂಡಿತವಾಗಲೂ ಈ ಮೂರು ಪಕ್ಷಗಳಿಗೆ ದೊಡ್ಡ ಪ್ರಮಾಣದ ಹಿನ್ನಡೆಯಾಗುತ್ತೆ. ಅದರಲ್ಲೂ ಡಿಜಿಟಲ್ ಕ್ರಾಂತಿ ಮಾಡಿರ್ತಕ್ಕಂಥ CJP ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳಿವೆ. ಗಂಗಾ. ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.